ಓಕೆ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಜಮಖಂಡಿ ತಾಲೂಕಾ ಒಂದು ಹಿರೇಪಡಸಲ್ಗಿ ಅನ್ನೋ ಊರಲ್ಲಿದ್ದೀವಿ. ನಮ್ಮ ಒಂದು ವಿವಾಮಾರ್ಟ್ ಕಂಪನಿಯ ಪಿಲ್ಕೇರ್ ಅನ್ನೋ ಪ್ರಾಡಕ್ಟನ್ನು ನಮ್ಮ ಹಿರೇಪಡಸಲ್ಗಿರಾದಂಥ ತಮ್ಮ ಹೆಸರು ಸರ್ ಸಾಮಪ್ಪ ಶಿರಗುಪ್ಪಿ ಅನ್ನೋರಿಗೆ ಈ ಪ್ರಾಡಕ್ಟನ್ನು ಕೊಟ್ಟಿದ್ವಿ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಏನು ಸಮಸ್ಯೆ ಯಾವ ಥರ ಇತ್ತು ಮತ್ತು ಈ ಪ್ರಾಡಕ್ಟ್ ತೊಗೊಂಡು ಕೂಡಲೇ ಯಾವ ಥರ ಅವ್ರಿಗೆ ರಿಸಲ್ಟ್ ಬಂದದ ಅನ್ನೋದು ಅವ್ರ ಬಾಯಿಂದ ಕೇಳೋಣ. ಓಕೆ, ಇನ್ನೊಂದು ಸಲ ತಮ್ಮ ಹೆಸರು ಮತ್ತಿದೆ ಅವ್ರು ಅಂತ ಹೇಳ್ರಿ, ನಿಮ್ಗೆ ಏನು ತ್ರಾಸಿತ್ತು, ಸೊ ಈ ಪ್ರಾಡಕ್ಟ್ ಹೆಂಗೆ ಪರಿಚಯ ಆಯ್ತು ನಿಮಗೆ? ಇದು ಶಿರ್ಸು ಬೆಳಗ್ಲಿ ಅಂತೇಳಿ ಇದನ್ನು ಹೇಳಿದ್ರು. ಹಾಂ, ಮೊಳಗೆ ಭಾಳ ತ್ರಾಸಿತ್ತು ನಮ್ಗೆ. ಹಾಂ, ಈ ಕಡೆ ಮುಳುವಾದಿ ತ್ರಾಸ ಭಾಳ ಇತ್ತು. ಅಂದರೆ ಏನು ಹೆಂಗೆ ತ್ರಾಸಿತ್ತು ರೀ? ಏನು ರಗತ ಬೀಳ್ತೈತ್ರಿ, ಬಾವು ಬರ್ತತ್ತು. ಹಾಂ ಭಾಳ ಉರಿದು ಹಾಂ, ಬಾವು ಎಲ್ಲ. ಓಕೆ, ಇದರಿಂದನೂ ನಮ್ಗೆ ಭಾಳ ಹಾಂ. ಅಡ್ಡದಂತ ಇದ್ರ ಬಗ್ಗೆ ಬಂದು ಹೇಳಿದಾಗ ನಿಮ್ಗೆ ಏನು ಅನ್ಸಿತ್ತು ರೀ? ವಿಶ್ವಾಸ ಇತ್ತು ಇದ್ರದ್ದು? ಏನು ವಿಶ್ವಾಸ ಇದೆ ಇರಲಿಲ್ಲ. ಸೊ ನೋಡ್ರಿ, ನೋಡ್ಬೋದು ಈ ಪ್ರಾಡಕ್ಟ್ ಯೂಸ್ ಮಾಡಿ ಆಗೈತ್ರಿ. ನಾವು ಸುಮ್ಮನೆ ಇರೋಲ್ಲಾಗ ನೋಡೋಣ ಅಂತ ತೊಗೊಂಡವ್ರಿ. 2 ದಿನದಾಗ ರಿಸಲ್ಟ್ ನಮಗೆ. ಈ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಈ ಮೂಳೆವಾದಿ ಬಹಳ ತ್ರಾಸಿತ್ತು. ಸೊ ಒಂದು ಟಾಯ್ಲೆಟ್ಗೆ ಹೋದಾಗ ಕೂಡ ಬ್ಲೀಡಿಂಗ್ ಆಗ್ತಾಯಿತ್ತು, ಬ್ಲಡ್ ಬರ್ತಾಯಿತ್ತು ಒಂದೊಂದು ಕಪ್ ಥರ. ಈ ಪ್ರಾಡಕ್ಟ್ ಬಗ್ಗೆ ನಮ್ಮ ಶ್ರೀಶೈಲ್ ಬೆಳಗಲಿ ಸರ್ ಹೇಳಿದಾಗ ಇವರಿಗೆ ಒಂದು ವಿಶ್ವಾಸ ಇರಲಿಲ್ಲ. ಬಟ್ ಆದರೂ ಕೂಡ ಒಂದು ಸಲ ಯೂಸ್ ಮಾಡಿ ನೋಡೋಣ ಅಂತ ಒಂದು ವಿಶ್ವಾಸ ಇಟ್ಟು ಪ್ರಾಡಕ್ಟ್ ತೊಗೊಂಡ್ರು. ಎಷ್ಟು ದಿನ ಯೂಸ್ ಮಾಡಿರಿ ನೀವು? ಪೈಲ ತೊಗೊಂಡು ಕೂಡಲೇ 2 ದಿವಸ, 2 ದಿನ ಯೂಸ್ ಮಾಡಿದ್ರು. 2 ದಿವಸ ಯೂಸ್ ಮಾಡಿದ್ಮೇಲೆ ಬ್ಲೀಡಿಂಗ್ ಟೋಟಲಿ ಬಂದಾಯ್ತು 2 ದಿವಸದಲ್ಲಿ. ಅದಾದ್ಮೇಲೆ ಇವತ್ತಿಗೆ 4 ದಿನ ಆಯ್ತು ಅವ್ರು ಯೂಸ್ ಮಾಡ್ಲಿಕ್ಕತ್ತು. ನಿಮ್ಮ ಮುಳುವಾದಿ ತ್ರಾಸ ಟೋಟಲಿ ಬಂದಾಗೈತ್ರಿ? ಇನ್ನ ಚಾಲೋ ಅದ? ಪೂರ್ತಿ ಬಂದಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ